ಆದಿತ್ಯ ತನ್ನ ತಂಗಿ ಮೇಲೆ ಇಟ್ಟಿದ್ದ ಪ್ರೀತಿ ಮತ್ತೆ ಅವಳನ್ನು ಈ ಹಿಂದೆ ಪ್ರಜ್ಞೆ ತಪ್ಪಿ ರಸ್ತೆಯಲ್ಲಿ ಬಿದ್ದಿದ್ದಾಗ ಇದೇ ಆದಿತ್ಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿರುವುದು ಈ ಮೊಕದ್ದಮೆಯನ್ನು ಹೆಚ್ಚುವರಿ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲು ಅನುಮತಿ ನೀಡುವುದರೊಂದಿಗೆ ಆರೋಪಿಯಾದ ಆದಿತ್ಯನಿಗೆ 1,00,000 ರೂಪಾಯಿಗಳ ಬಾಂಡನ್ನು ಹಾಗೂ ಒಬ್ಬ ವ್ಯಕ್ತಿಯ ಶ್ಯೂರಿಟಿ ನೀಡಿ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಈಗಾಗಲೇ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಇನ್ನೊಂದು ಕ್ರಿಯೇಟ್ ಮಾಡಬೇಡಿ. ಬನ್ನಿ ನನ್ನ ಜೊತೆ, ಬನ್ನಿ. ಕಾರೊಳಗೆ ಕೂತೀನಿ. ಅದೇ ಹೊತ್ತು ನೀನ್ ಮೋಸ ಮಾಡಿ ಬಚಾವಾಗಿರ್ಬೋದು ಕಣೋ, ನೀನು ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗ್ತ್ಯಾ, ಸರ್ವನಾಶ ಆಗೋಗ್ತ್ಯಾ ಕಣೋ. ಡ್ಯಾಡ್, ದಿಸ್ ಇಸ್ ದ ಲಿಮಿಟ್. ಪ್ಲೀಸ್ ಬಿಹೇವ್. ಕೂತಿರಿ ಕಾರೊಳಗೆ. ಆರ್ಯ, ಆರ್ಯ, ನೀನಾದ್ರೂ ನನ್ನ ಮಾತು ನಂಬೋ. ಅಪ್ಪನಿಗೆ ಹೇಳೋ, ನೀನು ನನ್ನ ನಂಬಲ್ವನೋ. ಸಾಕ್ಷಿ ನಿನಗೆ ಹೇಗೆ ಹಾಕನೋ ಹಾಗೆ ನಂಗೂ ತಂಗಿ ಕಣೋ. ಅಂಥದ್ರಲ್ಲಿ ನಾನು ಹಾಕಿ ಮಾಡ್ತೀನಾ? ನೀನ್ ಎಂತವನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನೊಬ್ಬ ಕ್ರಿಮಿನಲ್, ನನ್ನ ಅಕ್ಕನ್ ಕೊಂದ ಕೊಲೆ ಪಾತಕ. ನೀನ್ ಬದಲಾಗಲ್ಲ ಕಣೋ, ನೀನ್ ಯಾವತ್ತೂ ಬದಲಾಗಲ್ಲ. ಗೆಟ್ ಔಟ್. ಅರೆ, ನನ್ನ ಮಾತು ನಂಬೋ. ಸಾಕ್ಷಿ ನಿನಗೆ ಹೇಗೆ ಹಾಕನೋ ಹಾಗೆ ನಂಗೂ ತಂಗಿ ಕಣೋ. ಅಂಥದ್ರಲ್ಲಿ ನಾನೀಗ ಕೆಲಸ ಮಾಡ್ತೀನಾ? ಆರ್ಯ, ನನ್ನ ಮಾತು ನಂಬು ಆರ್ಯ. ಯಾರು ನೀವು? ನಮ್ಮ ಜೊತೆಗೆ ಬನ್ನಿ, ಎಲ್ಲ ಅರ್ಥ ಆಗುತ್ತೆ. ದೊಡ್ಡವರು ಕರ್ಕೊಂಬರಕ್ಕೆ ಹೇಳಿದರೆ ಬನ್ನಿ.
ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ? ಆದಿತ್ಯನ್ಗೆ ಯಾರು ಬೇಲ್ ಕೊಡ್ಸಿರ್ಬೋದು ಅಂತನಾ? ಡ್ಯಾಡ್ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇನ್ನು 1 ಗಂಟೆಯಲ್ಲಿ ಆ ಲಾಯರ್ ಯಾರು, ಆ ಲಾಯರ್ ಹಿಂದೆ ಯಾರು ಕೈವಾಡ ಇದೆ, ಅವನಿಗೂ ಆದಿತ್ಯನಿಗೂ ಏನು ಸಂಬಂಧ ಅಂತ ಎಲ್ಲ ಗೊತ್ತಾಗುತ್ತೆ. ನೀನು ಯಾರು ಅಂತ ಕಂಡುಹಿಡೋದಕ್ಕೆ ಸಾಧ್ಯನೇ ಇಲ್ಲ. ಮನೆ ಹೊರಗಿನ ಕಳ್ಳರನ್ನ ಕಂಡುಹಿಡಿಬೋದು, ಆದರೆ ಮನೆ ಒಳಗಿರೋ ಕಳ್ಳರನ್ನ ಕಂಡುಹಿಡೋದಕ್ಕೆ ಹೇಗೆ ಸಾಧ್ಯ? ಇದು ಮನೆಯವ್ರ ಕೆಲಸ ಅಲ್ಲ ಡ್ಯಾಡ್, ಹೊರಗಿನವ್ರದ್ದೇ ಕೆಲಸ. ಆ ಲಾಯರ್ನ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮವ್ರಿಗೆ ಹೇಳಿದ್ದೀನಿ. ಒಂದು ವೇಳೆ ನಾನು ಅನ್ಕೊಂಡಿರೋ ವ್ಯಕ್ತಿ ಆಗಿದ್ರೆ ಈ ಭೂಮಿ ಮೇಲೆ ಯಾಕಾದ್ರೂ ಹುಟ್ಟಿದೀನೋ ಅಂತ ಪರಿತಪಿಸ್ಬೇಕು. ಹಾಗೆ ಮಾಡ್ತೀನಿ. ಬೇಲ್ ಕೊಡ್ಸಿದ್ದು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ವಿಚಾರಿಸ್ತೀನಿ. ಡ್ಯಾಡ್ ಹೇಳೋದನ್ನ ಅರ್ಥ ಮಾಡ್ಕೊ. ಎಲ್ಲ ಡ್ಯಾಡ್ 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 ಈಗ ನಿಮಗೆ ಸಮಾಧಾನ ಆಗಿರ್ಬೇಕಲ್ವಾ? ಎಂತ ಮಗನ ಎತ್ಬಿಟ್ಟಿದ್ದೀರಿ? ದೊಡ್ಡ ಕೊಲೆಗಾರ ಅವನು, ಕೊಲೆ ಪಾತಕ. ಈ ಮನೆನ ಸ್ಮಶಾನ ಮಾಡಿದ್ದು ದೂರ್ತ ಅವನು. ಈಗ ಸಮಾಧಾನ ಆಯ್ತಲ್ವಾ? ಎಲ್ಲ ನೀವು ಅನ್ಕೊಂಡಾಗೆ ಆಯ್ತಲ್ಲ? ಮಗನು ಚಿಡ್ತೀರಾ, ತೊಟ್ಲು ತೂಗ್ತೀರಾ, ಅಮ್ಮ ಮಗ ಸೇರ್ಕೊಂಡು ಚೆನ್ನಾಗಿ ನಾಟಕ ಆಡ್ತೀರಾ. ಏನ್ ಮಾತಂತ ಆಡ್ತಾ ಇದ್ದೀರಾ ನೀವು? ನಾನು ಏನ್ ಮಾತಾಡ್ತೀನಿ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅನ್ಕೊಂಡ್ರೆ ಮಗನಿಗೆ ಬೇಲ್ ಕೊಡ್ಸಿದ್ರಿ. ನಿಮಗೆ ಸಾಕ್ಷಿ ಸತ್ತೋಗಿದ್ದು ಬೇಜಾರಿಲ್ಲ, ಮಗ ಸೇವ್ ಆಗ್ಬೇಕಾಗಿತ್ತು. ಆದ ಎಂತ ಸ್ವಾರ್ಥ ತಾಯಿನಿ ನೀವು. ಸ್ವಾರ್ಥ ತುಂಬಿ ತಾಯಿನ ಯಾವತ್ತೂ ನೋಡಿಲ್ಲ ನಾನು. ನಿಮಗೆ ನಿಮ್ ಮಗ ಮಾತ್ರ ಮುಖ್ಯ ಆದ. ನನ್ನ ಸಂಸಾರ ಮುಖ್ಯ ಆಗ್ಲಿಲ್ಲ. ನನ್ನ ಮಗ ನನ್ನ ಸಂಸಾರ ಅಂತಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಸುಮ್ನೆ ಯಾಕೆ ದೂಷಣೆ ಮಾಡ್ತಾ ಇದ್ದೀರಾ? ಆದಿತ್ಯಂಗೆ ಬೇಲ್ ಸಿಕ್ಕಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ನನ್ನ ನಂಬಿ. ನಿಮ್ಮ ಮೇಲಿದ್ದ ನಂಬಿಕೆ ಅಲ್ಲ, ನನ್ನ ಮಗಳು ಸಾಕ್ಷಿ ಸಾವಿನ ಜೊತೆ ಸತ್ತು ಹೋಯ್ತು. ಇನ್ನೇನಿದ್ರು ಅದಕ್ಕೆ ಸಮಾಧಿ ಕಟ್ಟೋದೊಂದೇ ಬಾಕಿ. ನಿಮಗೆ ನಿಜವಾಗ್ಲೂ ಸಾಕ್ಷಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತಿದ್ದಿದ್ರೆ ನೀವು ಆದಿತ್ಯನಿಗೆ ಈ ರೀತಿ ಬೇಲ್ ಕೊಡಿಸ್ತಾ ಇರ್ಲಿಲ್ಲ. ನನ್ನ ಜೊತೆಗೆ ಇದ್ದುಕೊಂಡು ನನಗೆ ಗೊತ್ತಿಲ್ಲದಾಗೆ ಎಂತ ಪ್ಲಾನ್ ಮಾಡ್ಬಿಟ್ರಿ. ನೀನು ಸತ್ತಾಗ ಮಾಡು, ನಾನು ಹತ್ತಾಗ ಮಾಡ್ತೀನಿ ಅಂತ ಮಗನಿಗೆ ಹೇಳ್ಕೊಟ್ಟು ಜೈಲಿಂದ ಮುಕ್ತಿ ಕೊಡಿಸ್ಬಿಟ್ರಿ. ಗ್ರೇಟ್ ತಾಯಿರಿ ನೀವು. ನಿಮ್ಮಂತ ಒಳ್ಳೆ ತಾಯಿನ ಪಡೆಯೋದಕ್ಕೆ ನಿಮ್ಮ ಮಗ ಪುಣ್ಯ ಮಾಡಿದ್ದ. ನನ್ನಂತ ಕೆಟ್ಟ ತಂದೆ ಪಡೆಯೋದಕ್ಕೆ ನನ್ನ ಮಗಳು ಪಾಪ ಮಾಡಿದ್ಲು. ಮಣ್ಣಾಗ ಹೋಗ್ಬಿಟ್ಲು. ನನ್ನ ಮಗಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನಾನೇ ಅವಳಿಗೆ ಮೋಸ ಮಾಡ್ಬಿಟ್ಟೆ. ನನ್ನ ಮಗಳ ಸಾವಿಗೆ ಕಾರಣ ಆಗೋರ್ನ ನಾನೇ ತಂದು ಮನೇಲಿ ಇಟ್ಕೊಂಡು ಸಾಕಿ ನನ್ನ ಮಗಳನ್ನ ಬಲಿ ಕೊಟ್ಟುಬಿಟ್ಟೆ. ಕ್ಷಮಿಸ್ಬಿಡು ಮಗಳೇ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆದಿತ್ಯ ನಿಮ್ ಮಗನಾಗಿ ಹುಟ್ಟಿರೋದು 7 ಜನ್ಮದ ಪುಣ್ಯ ಅಲ್ಲ, 100 ಜನ್ಮದ ಪುಣ್ಯ. ದೇವ್ರ ಹತ್ರ ಬೇಡ್ಕೊಂಡೆ ಇಂಥ ಮಗನ್ನ ಪಡೆದ್ರ ನೀವು. ಸಾರ್ಥಕ ಆಯ್ತು, ನಿಮ್ಮ ಜನ್ಮ ಸಾರ್ಥಕ ಆಯ್ತು. ನನ್ನ ಮಗಳು ಸಾಕ್ಷಿ ಸತ್ತೋಗಿ ಮಣ್ಣಲ್ಲಿ ಮಲಗಿದ್ದಾಳೆ. ನಾಳೆ ಕೊಳ್ತು ಹೋಗ್ತಾಳೆ. ಆದರೆ ನಿಮ್ಮ ಮಗ ಆದಿ ಇದನಲ್ಲ, ಅವನು ಮಣ್ಣಲ್ಲಿ ಮಣ್ಣಾಗಲ್ಲ, ಬೀದಿಲಿ ಹೆಣವಾಗಿ ಬಿದ್ದಿರ್ತಾನೆ. ಆಗ ಕೊಳತು ವಾಸನೆ ಬರ್ತಿರತ್ತೆ. ಜನ ಚೀತು ಅಂತ ಉಗಿತಾರಲ್ಲ, ಆಗ ಗೊತ್ತಾಗತ್ತೆ ನಿಮ್ಗೆ ಒಬ್ಬ ಹೆಣ್ಣಿನ ತಂದೆ ಬೆಲೆ ಏನು ಅಂತ. ಆಗ ಗೊತ್ತಾಗತ್ತೆ ನಿಮ್ಗೆ. ನನಗೆ ಯಾರು ಬೇಕಾಗಿಲ್ಲ.
ನನಗೆ ಯಾರು ಬೇಕಾಗಿಲ್ಲ. ಈ ಮನೆಯಲ್ಲಿ ನಾನು ಒಂಟಿಯಾಗಿರ್ಬೇಕು. ನನ್ನ ಮಗಳ ನೆನಪಿನ ಜೊತೆ ನಾನು ಒಂಟಿಯಾಗಿರ್ಬೇಕು. ಎಲ್ರು ಹೊರಟೋಗಿ. ನಿಮಗೂ ಅದೇ ತಾನೇ ಬೇಕಾಗಿರೋದು, ನನ್ನಿಂದ ದೂರ ಆಗಬೇಕು ಅಂತ. ಹೊರಟೋಗಿ, ನನ್ನ ಬಿಟ್ಟು ಹೊರಟೋಗಿ, ಹೊರಟೋಗಿ, ಹೊರಟೋಗಿ. ಏನ್ ಆರ್ಯ ಸಾಹೇಬ್ರು, ಇನ್ನ ಆಫೀಸಿಗೆ ರೆಡಿ ಆಗಿಲ್ವಾ? ಏನ್ ಸಮಾಚಾರ? ನನ್ನ ಹತ್ರ ಏನಾದ್ರು ಮಾತಾಡ್ಬೇಕಿತ್ತಾ? ಏನ್ ಹೇಳಿ ಪರವಾಗಿಲ್ಲ, ನೀವೇನೇ ಹೇಳಿದ್ರು ನಾನು ಬೇಜಾರ್ ಮಾಡ್ಕೊಳ್ಳಲ್ಲ. ಸ್ವಾತಿ, ಅದು ನನ್ಗೇನಾದ್ರು ಐ ಲವ್ ಯು ಅಂತ ಹೇಳೋದಕ್ ಬಂದ್ರಾ? ನಿನಗೆ ಯಾವಾಗ್ಲೂ ಇದೇ ಯೋಚನೆನಾ? ಪ್ರೀತಿ, ಪ್ರೇಮ, ಮದುವೆ? ನನ್ನಂತ ವಯಸ್ಸಿನ ಹುಡುಗಿಗೆ ಇನ್ನೇನ್ ಯೋಚನೆ ಬರೋದಕ್ ಸಾಧ್ಯ? ಮನೇಲೆಲ್ಲ ದುಃಖ ಪಡ್ಕೊಂಡಿದ್ದಾರೆ, ಆದ್ರೆ ನೀ ಹಲೋ, ಕೂಲ್ ಡೌನ್. ಸಾಕ್ಷಿ ಅಕ್ಕ ಹೋಗಿರೋದಕ್ಕೆ ನನ್ಗೂ ಬೇಜಾರಿದೆ, ದುಃಖನೂ ಇದೆ. ಹಾಗಂತ ಎಷ್ಟ್ ದಿನ ಅಂತ ಅದೇ ಯೋಚನೆ ಇರ್ತೀರಾ ಹೇಳಿ? ನೀವು ಅಷ್ಟೇ ಆ ಯೋಚನೆಯಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡಿ. ನನ್ನ ಪ್ರೀತಿ ಮಾಡಿ ಅಂತ ಹೇಳಿದ್ದು ಆ ಯೋಚನೆಯಿಂದ ಆಚೆ ಬರೋದಕ್ಕೆ ಹೊರತು ನಿಮ್ಗೆ ಹರ್ಟ್ ಮಾಡೋದಕ್ಕಲ್ಲ. ನನಗೆ ಸಾಕ್ಷಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು ಅನ್ನೋ ದುಃಖದಕ್ಕಿಂತ ಅಪ್ಪ ಅಮ್ಮ ಇಲ್ಲಿ ದೂರ ಆಗ್ಬಿಡ್ತಾರೋ ಅಂತ ಆತಂಕ ಆಗ್ತಿದೆ. ಏನ್ ಹೇಳ್ತಾ ಇದ್ದೀರಾ? ಹೌದು ಸ್ವಾತಿ, ಅಪ್ಪ ಅಮ್ಮನ ಹತ್ರ ರೂಢಾಗಿ ಮಾತಾಡ್ತಿದ್ರು. ಅದಕ್ಕೆ ಅಮ್ಮ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ರು. ಅವ್ರೇನೋ ಕೋಪದಲ್ಲಿ ಹಾಗೆ ಹೇಳಿರ್ತಾರೆ, ಅದಕ್ಕೆ ನೀವು ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಇಲ್ಲ ಸ್ವಾತಿ, ಇತ್ತೀಚೆಗೆ ಅಪ್ಪ ಅಮ್ಮ ಒಬ್ರನ್ನೊಬ್ರು ಅಪಾರ್ಥ ಮಾಡ್ಕೊಳ್ತಾನೆ ಇದ್ದಾರೆ. ಹೀಗೆ ನಡೀತಿದ್ರೆ ನಮ್ಮನೆ ಛಿದ್ರ ಆಗೋದಂತೂ ಹಾಗೇನೂ ಆಗಲ್ಲ ಆರ್ಯ, ಡೋಂಟ್ ವರಿ. ನೀವೀಗ ಬೇಸರ ಮಾಡ್ಕೊಂಡಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಇಲ್ಲ ಸ್ವಾತಿ, ಅಮ್ಮ ಇದೇ ಫ್ರಸ್ಟ್ರೇಷನಲ್ಲಿ ಮನೆ ಬಿಟ್ಟು ಹೋಗ್ಬಿಟ್ರೆ ಇಲ್ಲ, ಅಮ್ಮ ಮನೆ ಬಿಟ್ಟು ಹೋಗ್ಬಾರ್ದು. ಅದಕ್ಕೆ ನೀನು ಹೆಲ್ಪ್ ಬೇಕು ನನಗೆ. ಏನ್ ಮಾಡ್ಬೇಕು ಹೇಳಿ ಆರ್ಯ? ಖಂಡಿತ ಮಾಡ್ತೀನಿ. ಅಪ್ಪ ಅಮ್ಮ ಮಧ್ಯೆ ಇರೋ ಮನಸ್ತಾಪನ ದೂರ ಮಾಡಬೇಕು. ಅವ್ರು ಮೊದಲಿನ ಹಾಗೆ ಖುಷಿಯಾಗಿ ನಗ್ನಗ್ತಾ ಒಟ್ಟಿಗೆ ಬಾಳ್ಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ಪ್ಲೀಸ್ ಸ್ವಾತಿ, ನಂಗೆ ಹೆಲ್ಪ್ ಮಾಡು. ಹೆಲ್ಪ್ ಅಂತ ಯಾಕೆ ಹೇಳ್ತೀರಾ? ಅದು ನನ್ನ ಕರ್ತವ್ಯ. ಅವ್ರು ನಿಮ್ಗೆ ಅಪ್ಪ ಅಮ್ಮನೋ ಹಾಗೆ ನನಗೂ ಅಪ್ಪ ಅಮ್ಮ. ಅವರಿಬ್ರನ್ನ ಒಂದ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ, ಖಂಡಿತ ಮಾಡ್ತೀನಿ. ಸರಿ ಆರ್ಯ, ನೀ ಹೇಳ್ದಾಗೆ ಮಾಡ್ತೀನಿ. ಬನ್ನಿ.
ಬನ್ನಿ ಒಳಗೆ ಬನ್ನಿ ಬನ್ನಿ. ನಡೀರಿ ಒಳಗೆ, ದೊಡ್ಡವರು ಕಾಯ್ತಾ ಇದ್ದಾರೆ. ನಿಂತ್ಕೋ. ಮೊದಲನೇ ಸಲ ಮನೆಗೆ ಬರ್ತಿದ್ಯಾ, ಬಲಗಾಲಿಟ್ಟು ಒಳಗೆ ಬಾ. ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಒಳಗಡೆ ಹೋಗು, ಇದು ನಿಂದೇ ಮನೆ. ಏನು ಯೋಚನೆ ಮಾಡ್ತಿದ್ಯಾ? ಈ ಮನೆ ಯಾರ್ದು, ನಾನು ಯಾರು ಅಂತನಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನೋ? ಶಕುಂತ್ಲಾ. ನಾನು ನಿನ್ನ ನೋಡಿ ಒಂದು 23 ವರ್ಷ ಆಗಿರ್ಬೋದು. ಅವಾಗ ನೀನು ತುಂಬ ಚಿಕ್ಕವನು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಮುದ್ದಾಗಿದೆ! ಇಷ್ಟು ದಿನ ನನಗೆ ತೋರ್ಸೇ ಇರಲಿಲ್ಲ. ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ಶಕುಂತ್ಲಾ, ಶಶಾಂಕ್ ಅವ್ರ ಅತ್ತೆ.